ಹೆಲೋ ಸಿ ಇ ಟಿ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ದಿನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಯು ಜಿ ಸಿ ಇ ಟಿ 2025 ಹೊಸದೊಂದು ನೋಟಿಫಿಕೇಶನ್ ಅಂತಲೇ ಅನ್ಕೊಳ್ಳಿ ಅಪ್ಲೋಡ್ ಆಗಿದೆ. ಏನದು ಅಂದರೆ ಯು ಜಿ ಸಿ ಇ ಟಿ ಯು ಜಿ ನಿ 2025 ಥರ್ಡ್ ರೌಂಡ್ ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್. ಸೊ ಇಲ್ಲಿ ನಾನು ಇಂಜಿನಿಯರಿಂಗ್ ತಗೋತೀನಿ. ಇಂಜಿನಿಯರಿಂಗ್ ತಗೊಂಡ್ರೆ ಇಲ್ಲೊಂದು ಡಾಕ್ಯುಮೆಂಟ್ ಓಪನ್ ಆಗುತ್ತೆ, PDF ಓಪನ್ ಆಗುತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಾನ್ ಇಂಟ್ರಾಕ್ಟಿವ್ ಅಡ್ಮಿಷನ್ ಸಿಸ್ಟಮ್ 25-26 ಸೆಷನ್ 2 ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಇರುತ್ತೆ. ಅದ್ರ ಕೆಳಗಡೆ ಓದಿದ್ರೆ ಯು ಜಿ ಸಿ ಇ ಟಿ 2025 ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ರ್ಯಾಂಕ್ಸ್ ಫಾರ್ ಇಂಜಿನಿಯರಿಂಗ್ 2025 ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ರ್ಯಾಂಕ್ಸ್ ಫಾರ್ ಇಂಜಿನಿಯರಿಂಗ್ ಅಂತಿರುತ್ತೆ. ಬಟ್ ಇಲ್ಲೆಲ್ಲೂ ರೌಂಡ್ 3 ಅಂತ ಎಲ್ಲೂ ಕೊಟ್ಟಿಲ್ಲ ಇಲ್ಲಿ. ಬಟ್ ಇಲ್ಲೊಂದು ಡಾಕ್ಯುಮೆಂಟ್ ಅಪ್ಲೋಡ್ ಆಗಿದೆ, ಇಲ್ಲಿ ನೋಡಬಹುದು. ಸೊ ಇಲ್ಲಿ ಫಸ್ಟ್ ಕಾಲೇಜು ಯು ವಿ ಸಿ ಇ, ಇಲ್ಲಿ 0 ಟೋಟಲ್ಲು ಸೀಟ್ಸ್ ಉಳಿದಿರೋದು 0 ಥರ್ಡ್ ರೌಂಡ್ಗೆ. ಹಾಗಂತ ನೀವೇನು ಯು ವಿ ಸಿನ ಥರ್ಡ್ ರೌಂಡಲ್ಲಿ ಇಲ್ಲ ಅಂದ್ಕೋಬೇಡಿ, ಯಾಕೆಂದರೆ ತುಂಬ ಜನ ಚಾಯ್ಸ್ 3 ಕೊಟ್ಟಿರ್ತಾರೆ, ಆ ಸೀಟ್ಸ್ ಎಲ್ಲ ಮತ್ತೆ ವಾಪಸ್ ಬರುತ್ತೆ. ಚಾಯ್ಸ್ 4 ಕೊಟ್ಟು ಹೊರಗಡೆ ಹೋಗಿರ್ತಾರೆ, ಅವ್ರ ಸೀಟ್ಸು ಸಹ ಬರುತ್ತೆ. ಬಟ್ ಈಗ ಸೆಕೆಂಡ್ ರೌಂಡ್ ಆದ ಮೇಲೆ 0-0 ಅಂತ ಸೀಟ್ ಮ್ಯಾಟ್ರಿಕ್ಸಲ್ಲಿ ತೋರಿಸ್ತಾ ಇರುತ್ತೆ. ಗೌರ್ಮೆಂಟ್ SK-SJTನೂ ಸಹ ಟೋಟಲ್ 4 ಸೀಟ್ ಇದೆ. ಈ 4 ಸೀಟ್ ಇರೋದು ಮೋಸ್ಟ್ಲಿ ಟೆಕ್ಸ್ಟೈಲ್ ಟೆಕ್ನಾಲಜಿಲಿ. BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಖಂಡಿತ 0ನೇ ಇರಬೇಕು. ಟೋಟಲ್ ಈಗ ಥರ್ಡ್ ರೌಂಡಲ್ಲಿ 0. ಇದೇ ರೀತಿಯಲ್ಲಿ ಆಲ್ಮೋಸ್ಟ್ ಟಾಪ್ ಕಾಲೇಜಸ್ ಎಲ್ಲ ಟೋಟಲ್ 0 ಅಂತಲೇ ತೋರಿಸುತ್ತೆ. ಬಟ್ ನಾವು ಡೈರೆಕ್ಟಾಗಿ ಕೆಳಗಡೆ ಹೋಗೋದಾದರೆ ಬಾಟಮ್ ಹೋಗಿ ಟೋಟಲ್ ಸೀಟ್ ಚೆಕ್ ಮಾಡೋದಾದರೆ ನಿಮಗೆ ಥರ್ಡ್ ರೌಂಡಲ್ಲಿ ಎಷ್ಟಿದೆ ಅಂದರೆ ಕ್ಲಿಯರ್ ವೇಕೆನ್ಸೀಸ್, ಸದ್ಯಕ್ಕೆ ಕ್ಲಿಯರ್ ವೇಕೆನ್ಸೀಸ್ ಎಷ್ಟಿದೆ ಅಂದರೆ 8,165 ಸೀಟು ಇಂಜಿನಿಯರಿಂಗ್ ಸೀಟ್ಸು ಥರ್ಡ್ ರೌಂಡಲ್ಲಿ ವೇಕೆಂಟ್ ಸೀಟ್ಸ್ ಇರೋದು. ಇದರ ಜೊತೆಗೆ ಚಾಯ್ಸ್ 3 ಯಾರ್ಯಾರು ಕೊಟ್ಟಿದ್ದಾರೋ ಆ ಸೀಟ್ಸ್ ಎಲ್ಲ ಬಂದು ಬೀಳುತ್ತೆ. ಚಾಯ್ಸ್ 4 ಕೊಟ್ಟು ಹೊರಗಡೆ ಹೋಗಿರೋದು ಸಹ ಸೀಟ್ಸು ಬಂದು ಬೀಳುತ್ತೆ. 8,165 ಸೀಟು. ಇದರಲ್ಲಿ SNQ ಕೋಟಾದೆ ಅಲಾಟ್ ಆಗದೇ ಇರೋದು, ಕ್ಲಿಯರ್ ವೇಕೆನ್ಸಿ ಇರೋದೆ 65 ಸೀಟ್ ಇದೆ SNQ ಅಲ್ಲೇ. ಜನರಲ್ ಮೆರಿಟಲ್ಲಿ 8,100 ಸೀಟ್ ಇದೆ. ಜನರಲ್ ಮೆರಿಟಲ್ಲಿ 8,100 ಇದೆ ಅಂದ ತಕ್ಷಣ ಬರೀ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ ಕೊಡ್ತಾರೆ ಅಂತಲ್ಲ. ಎನಿ ಕ್ಯಾಟಗರಿ, ಇಟ್ ಈಸ್ ಜನರಲ್, ಎನಿ ಕ್ಯಾಟಗರಿ ಸ್ಟೂಡೆಂಟ್ಸ್ ಕ್ಯಾನ್ ಕ್ಲೇಮ್ ಸೀಟ್ಸ್ ಇನ್ GM. ತುಂಬ ಜನಕ್ಕೆ ಅಲಾಟೆಡ್ ಕ್ಯಾಟಗರಿ GM ಅಂತಿರುತ್ತೆ, ಕ್ಲೇಮ್ಡ್ ಕ್ಯಾಟಗರಿ ಬೇರೆ ಇರುತ್ತೆ, ಅಲಾಟೆಡ್ ಕ್ಯಾಟಗರಿ GM ಅಂತಿರುತ್ತೆ. ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನಿಮ್ಮ ರ್ಯಾಂಕ್ ಎಲ್ಲ ಚೆನ್ನಾಗಿ ಬಂದಿರೋದ್ರಿಂದ GM ಅಲ್ಲಿ ಸೀಟ್ ಅಲಾಟ್ ಆಗಿರುತ್ತೆ ಅಷ್ಟೇ. ಲಾಸ್ಟ್ ಕಾಲೇಜ್ ಒಂದು VTU ಕಾನ್ಸ್ಟಿಟ್ಯೂಯೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಗೋಕಾಕ್ ಅಂತಿದೆ, ಇಲ್ಲಿ 0 ಇದೆ. ಬಟ್ ಇಲ್ಲೊಂದು 99 ಸೀಟ್ಸ್ ಖಾಲಿ ಇದೆ, ಇಲ್ಲಿ ನೋಡಬಹುದು ನೀವು. ಹೊಸ ಕಾಲೇಜು ಕಾವೇರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಆಲನಹಳ್ಳಿ, ಮೈಸೂರು. ಇನ್ನೊಂದು ಹರ್ಷ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ನೆಲಮಂಗಲದ ಹತ್ರ ಓಪನ್ ಆಯಿತು, ಇಲ್ಲೂ ನೀವು ನೋಡ್ಬೋದು 47 ಸೀಟ್ ಖಾಲಿ ಇದೆ. 57 ಕ್ಲಿಯರ್ ವೇಕೆನ್ಸೀಸ್ ಇದೆ. ಇನ್ನೊಂದು ಹೊಸ ಕಾಲೇಜು ನ್ಯೂ ಎಬೆನೆಜರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು. ಹಾಗೆ ಬೆಂಗಳೂರಲ್ಲಿ ಇನ್ನೊಂದು ರತಿನಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೇಗೂರು ಹುಬ್ಳಿ, ಇಲ್ಲೂ ಸಹ ಒಂದಷ್ಟು ಸೀಟ್ಸು ಖಾಲಿ ಇದೆ. 180 ಸೀಟ್ಸ್ ಇದೆ ಥರ್ಡ್ ರೌಂಡ್ಗೆ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಅರಸೀಕೆರೆಯಲ್ಲಿ ಈ ಸರಿ ಸ್ಟಾರ್ಟ್ ಆಯಿತು. ಅರಸೀಕೆರೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ 0. ಇನ್ನೊಂದು 54 ಸೀಟ್ ಇದೆ. ಯಾವ ಕಾಲೇಜ್ ಅಂತ ನೋಡೋದಾದರೆ ಕಾನ್ಸ್ಟೆಂಟ್ ಕಾಲೇಜ್ ಆಫ್ VTU ಚಿಂತಾಮಣಿ. ಇದೇ ರೀತಿ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಗೆ ಇಂಟ್ರೆಸ್ಟ್ ಇರುವಂಥದ್ದು ನೋಡಿ. ಇಲ್ಲಿಲ್ಲ ಅಂದರೆ ಏನೋ ಬೇಜಾರು ಮಾಡ್ಕೋಬೇಡಿ, ಯಾಕೆಂದರೆ ಸೀಟ್ಸ್ ಆ್ಯಡ್ ಆಗುತ್ತೆ. ಎಲ್ಲಿಂದ ಆ್ಯಡ್ ಆಗುತ್ತೆ ಅಂತ ಆಗಲೇ ಹೇಳಿದ್ದೀನಿ. ಚಾಯ್ಸ್ 3 ಆ್ಯಂಡ್ ಚಾಯ್ಸ್ 4 ಕೊಟ್ಟಿರೋ ಸ್ಟೂಡೆಂಟ್ಸ್ದು. ಚಾಯ್ಸ್ 2 ಕೊಟ್ಟಿರೋದು ಹೋಲ್ಡ್ ಆಗಿರುತ್ತೆ. ಅವರು ಏನಾದರೂ ಅಪ್ಗ್ರೇಡ್ ಆದರು ಅಂದರೆ ಆ ಸೀಟ್ಸು ಸಹ ಮತ್ತೆ ಪೂಲಿಗೆ ಬಂದು ಬೀಳುತ್ತೆ. ಈಗ ಮೆಡಿಕಲ್ ಸೀಟ್ಸ್ ಜಾಸ್ತಿ ಆಗುತ್ತೆ, ಒಂದಷ್ಟು ಜನ 700-800 ಜನ ಏನಾದರೂ ಮೆಡಿಕಲ್ಗೆ ಹೋದರೆ ಇಲ್ಲಿ ಇಂಜಿನಿಯರಿಂಗಲ್ಲಿ 700 ಸೀಟ್ ಖಾಲಿ ಆಗುತ್ತೆ. ಇದ್ರ ಜೊತೆಗೆ ಇಲ್ಲಿ ವೇಕೆಂಟ್ ಸೀಟ್ ಅಂತ ಕೊಟ್ಟಿದ್ದಾರಲ್ಲ, ಈ PDF ಜೊತೆಗೆ 700-800 ಸೀಟು ಯಾರಿಗೆ ಸಿಗುತ್ತೆ? ಟಾಪ್ ಕಾಲೇಜಸಲ್ಲಿ ಯಾರ್ಯಾರು ಅಡ್ಮಿಟ್ ಆಗ್ತಾ ಇದೆ, ಯಾರ್ಯಾರು ಸೀಟ್ ತೊಗೊಂಡಿದ್ದಾರೋ ಅವರು ಮೆಡಿಕಲ್ಗೆ ಹೋಗ್ತಾರೆ. ಸೊ ಆ ಸೀಟ್ಸ್ಗೆಲ್ಲ ಕೆಳಗಡೆ, ಇನ್ನು ಸ್ವಲ್ಪ ಕೆಳಗಡೆ ಇರೋ ಕಾಲೇಜೆಲ್ಲ ಹೋಗ್ತಾರೆ. ಹಾಗಾಗಿ ಇಲ್ಲಿ 0 ಅಂತ ತೋರಿಸಿದ್ರು, ಡೋಂಟ್ ಲೂಸ್ ಹೋಪ್ಸ್. ಡೆಫಿನೆಟ್ಲಿ
ನಿಮಗೆ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸಿ ಅಂತ ಕ್ರಿಯೇಟ್ ಆಗುತ್ತೆ. ಏನಂದರೆ ಆ ಕಾನ್ಸಿಕ್ವೆನ್ಸಲ್ಲಿ ಕ್ರಿಯೇಟ್ ಆಗುತ್ತೆ. ಅವರು ಅಪ್ಗ್ರೇಡ್ ಆದಾಗ ಆ ಸೀಟ್ ಖಾಲಿ ಇರುತ್ತೆ. ಬಟ್ ಇಲ್ಲಿ ಕ್ಲಿಯರ್ ವೇಕೆನ್ಸಿ 0 ಅಂತ ತೋರಿಸಿರಬಹುದು. ಬಟ್ ಚಾಯ್ಸ್ 2 ಕೊಟ್ಟಿರ್ತಾರೆ. ಅಪ್ಗ್ರೇಡ್ ಆದಾಗ ಆ ಸೀಟ್ ಖಾಲಿ ಇರುತ್ತೆ. ನೆಕ್ಸ್ಟ್ ರ್ಯಾಂಕ್ವರೆಗೆ ಆ ಸೀಟು ಅಲಾಟ್ ಆಗುತ್ತೆ. ಶೇಷಾದ್ರಿಪುರಂ ಕಾಲೇಜ್ ಮೈಸೂರಲ್ಲಿ 90 ಸೀಟ್ ಇದೆ. ಇನ್ನೊಂದು ಕಾಲೇಜಲ್ಲಿ 13 ಇದೆ. ಯಾವ ಕಾಲೇಜು ಅಂತ ನೋಡೋದಾದರೆ ಚಾಣಕ್ಯ ಯೂನಿವರ್ಸಿಟಿಯಲ್ಲಿ. ನೆಕ್ಸ್ಟು ಡಾಕ್ಟರ್ ಎಚ್ ಎನ್ ನ್ಯಾಷನಲ್ ಕಾಲೇಜ್ ಲಾಸ್ಟ್ ಇಯರ್ ಸ್ಟಾರ್ಟ್ ಆದಂಥ ಕಾಲೇಜಲ್ಲಿ 0 ತೋರಿಸ್ತಾ ಇದೆ. ಅನುವಾರ್ತಿಕ್ ಮಿರ್ಜಿ ಭಾರತೇಶ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಳಗಾವಿಯಲ್ಲಿ 0 ತೋರಿಸ್ತಾ ಇದೆ. ಇನ್ನೊಂದು ಯಾವುದೋ ಕಾಲೇಜಲ್ಲಿ 110 ಖಾಲಿ ಇದೆ. ಜಿ ಎಮ್ ಯೂನಿವರ್ಸಿಟಿಯಲ್ಲಿ 110 ಸೀಟ್ ಖಾಲಿ ಇದೆ. ಅಮೈಟಿ ಯೂನಿವರ್ಸಿಟಿಯಲ್ಲಿ 0. ಕಿಷ್ಕಿಂದ ಯೂನಿವರ್ಸಿಟಿಯಲ್ಲಿ 119 ಸೀಟ್ ಇದೆ. 77 ಸೀಟು ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗಲ್ಲಿದೆ. ಗೌಸೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಫಾರ್ ವಿಮೆನ್ನಲ್ಲಿ 35 ಸೀಟು. 112 ಸೀಟು ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿದೆ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಬೀದರಲ್ಲಿ 0. ಇನ್ನೆಲ್ಲ 0 0 0. ಇಲ್ಲೊಂದು 43. ಗಾರ್ಡನ್ ಸಿಟಿ ಯೂನಿವರ್ಸಿಟಿಯಲ್ಲಿ 43 ಕಾಲೇಜ್ ಇದೆ. ವಿದ್ಯಾಶಿಲ್ಪಲ್ಲಿ 0. 28 ಸೀಟ್ಸ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಚಳ್ಳಕೆರೆಯಲ್ಲಿ. ಈ ಥರ ನಿಮ್ಗೆ ಇಂಟ್ರೆಸ್ಟ್ ಇರೋಂಥ ಕಾಲೇಜಲ್ಲಿ ಸರ್ಚ್ ಮಾಡಿ. ಒನ್ಸ್ ಅಗೇನ್ ಅಲ್ಲಿ ಇಲ್ಲ ಅಂದರೆ ಡೋಂಟ್ ಲೂಸ್ ಹೋಪ್ಸ್, ಕ್ರಿಯೇಟ್ ಆಗುತ್ತೆ. ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಕ್ರಿಯೇಟ್ ಆಗುತ್ತೆ. VTU ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿಯಲ್ಲಿ 34 ಸೀಟ್ ಇದೆ. 85 ಸೀಟು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಮೊಸಳೆ ಹೊಸಳ್ಳಿ ಹಾಸನ. 135 ಸೀಟು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ವಿಪ್ರಾಸಿನಗರ್ ಗಂಗಾವತಿ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕೊಪ್ಪಳದಲ್ಲಿ 64 ಸೀಟು. 38 ಸೀಟು ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಳಗಾವಿ. ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹುಬ್ಬಳ್ಳಿಯಲ್ಲಿ 0. 31 ಸೀಟು ರೈ ಟೆಕ್ನಾಲಜಿ ಯೂನಿವರ್ಸಿಟಿಯಲ್ಲಿ. ಸರಿ, ಈ ಥರ ನೋಡ್ಕೊಂಡು ಹೋಗಿ. ನಿಮಗೆ ಟೋಟಲ್ಲು 8,000 ಕಾಣುತ್ತೆ. 8,000 ಕಾಣಿದ ತಕ್ಷಣ ಒನ್ಸ್ ಅಗೇನ್ ಡೋಂಟ್ ಲೂಸ್ ಹೋಪ್ಸ್. ನನ್ನ ಪ್ರಕಾರ ಈ ರೌಂಡ್ಗೂ ಒಂದಷ್ಟು ಕಾಲೇಜುಗಳು ಸೀಟ್ಸು ಸರೆಂಡರ್ ಮಾಡಬಹುದು. ಹಾಗೆ ಚಾಯ್ಸ್ 3 ಆ್ಯಂಡ್ ಚಾಯ್ಸ್ 4 ಅವ್ರದ್ದು ಸಹ ಒಂದಷ್ಟು ಸೀಟ್ಸ್ ಬರುತ್ತೆ. ಯಾಕೆಂದರೆ ಒಂದಷ್ಟು ಸ್ಟೂಡೆಂಟ್ಸು ಕಾಮೆಡ್ ಕೇಲು ಹೋಗಿ ಅಡ್ಮಿಟ್ ಆಗ್ತಾರೆ. ಒಂದಷ್ಟು ಜನ ಲಾಂಗ್ ಟರ್ಮ್ ಹೋಗ್ತಾರೆ. ಒಂದಷ್ಟು ಜನ ಮೆಡಿಕಲ್ ಸಿಕ್ತು ಅಂತ ಹೋಗ್ತಾರೆ. ಸೊ 8,165 ನಿಮಗೆ ನಂಬರ್ ಚಿಕ್ಕದಾಗಿ ಕಾಣ್ಬೋದು. ಬಟ್ ಟೋಟಲಿ ಇನ್ನೂ ಸ್ವಲ್ಪ ಜಾಸ್ತಿ ನಂಬರ್ ಆಗುತ್ತೆ ಇದು. ಹಾಗೆ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಸಹ ಕ್ರಿಯೇಟ್ ಆಗುತ್ತೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಥರ್ಡ್ ರೌಂಡ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.